ಪಕ್ಷವನ್ನ ಬಿಡ್ತಾರಾ ಮಾಜಿ ಸಚಿವರು? ಈ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಬಿಡೋದಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರಾ KN ರಾಜಣ್ಣ? ಕಾಂಗ್ರೆಸ್ ಪಕ್ಷ ಬಿಡ್ತಾರಾ ಮಾಜಿ ಸಚಿವ KN ರಾಜಣ್ಣ? ಕಾಂಗ್ರೆಸ್ ತೊರೆಯೋ ಮುನ್ಸೂಚನೆ ನೀಡಿದ್ರ ಮಾಜಿ ಸಚಿವರು? ಕಾಂಗ್ರೆಸ್ ಬಿಟ್ಟು ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ತಾರಾ ರಾಜಣ್ಣ? ಅಂತಹದ್ದೊಂದು ಅನುಮಾನಕ್ಕೆ ಕಾರಣವಾಯಿತು ರಾಜಣ್ಣ ಅವರ ಹೇಳಿಕೆ. ಕಾಂಗ್ರೆಸ್ ಬಿಟ್ಟು ಬೇರೆ ಬಾವುಟ ಹಿಡಿಯೋದು ಫಿಕ್ಸಾ? ಮತ್ತೆ JDSಗೆ ಹೋಗ್ತಾರಾ? ಬೇರೆ ಕಡೆ ನೋಡ್ತಾರಾ? ತುಮಕೂರಿನಲ್ಲಿ ವೈಟ್ ವಾಶ್ ಆಗುತ್ತಾ ಕಾಂಗ್ರೆಸ್ ಪಕ್ಷ? ಕಾಂಗ್ರೆಸ್ ಮೇಲೆ ಬೇಸರವನ್ನ ಹೊರಹಾಕಿದ್ಯಾಕೆ KN ರಾಜಣ್ಣ? ಪಕ್ಷವನ್ನ ತೊರಿತಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನಾನು ಯಾಕೆ ಕಾಂಗ್ರೆಸ್ ಪಾರ್ಟಿಯನ್ನ ಬಿಡ್ಲಿ ಅಂತ ಹೇಳಿ ಈ ಹಿಂದೆ ಅವರು ಹೇಳಿದಂತಹ ಮಾತು ಗೊತ್ತಿರುವಂತಹ ವಿಚಾರ. ಬಟ್ ಆದ್ರೆ ಈಗ ಕೊಟ್ಟಿರುವಂತಹ ಅವರ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ತೊರೆಯೋ ಮಾತನಾಡಿದ ಮಾಜಿ ಸಚಿವ KN ರಾಜಣ್ಣ. ತುಮಕೂರಿನಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆದ್ರೂ ಆಗಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧುಗಿರಿ ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 2004ರಲ್ಲಿ ನನಗೆ ಕಾಂಗ್ರೆಸ್ ಪಕ್ಷ ಕೈ ಕೊಟ್ಟಿತ್ತು. ಆಗ ನಾನು ಬೇಸತ್ತು JDSನಿಂದ ಗೆದ್ದು ಶಾಸಕನಾಗಿದ್ದೆ. ಈಗ ಇಡೀ ಜಿಲ್ಲೆಯಲ್ಲೆಲ್ಲ ಕಾಂಗ್ರೆಸ್ ವೈಟ್ ವಾಶ್ ಮಾಡಲಾಯಿತು. ಈಗ ಮತ್ತೆ ಅಂತಹ ಸಂದರ್ಭ ಬಂದರೂ ಬರಬಹುದು ಅಂತ ಹೇಳಿ ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಒಳ್ಳೆಯ ರಾಜಕಾರಣಿಗಳಿಗೆ ಅಸಮಾನತೆ ತಂದ್ರೆ ಪಕ್ಷಕ್ಕೆ ಉಳಿಗಾಲ ಇರುತ್ತಾ? ಅಂದು ಜಿಲ್ಲೆಯಲ್ಲೇ ಕಾಂಗ್ರೆಸ್ ಬಾವುಟ ಹಿಡಿಯದಂತೆ ಮಾಡಿದ್ದೆ. ನನ್ನ ಕ್ಷೇತ್ರದ ಕಾರ್ಯಕರ್ತರ ರ್ಯಾಲಿಯಲ್ಲಿ ಯಾರೂ ಕಾಂಗ್ರೆಸ್ ಬಾವುಟ ಹಿಡಿದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಬಾವುಟ ಹಿಡಿಯೋಣ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತಹ ಸಂದರ್ಭ ಬಂದರೂ ಬರಬಹುದು ಅಂತ ಹೇಳಿ KN ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನವೆಂಬರ್ ಕ್ರಾಂತಿ ಒಂದು ಕಡೆ ಆದ್ರೆ CM ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿಕ್ಕಿದ್ದಾರೆ ನವೆಂಬರ್ 15ರಂದು. ಈ ಬೆನ್ನಲ್ಲೇ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಲಾಭಿಗಳು ಕೂಡ ಆಗ್ತಾ ಇದೆ. ಈಗ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಪಕ್ಷವನ್ನ ತೊರಿತಾರಾ KN ರಾಜಣ್ಣ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಅವರು ಕೊಟ್ಟಿರುವಂತಹ ಹೇಳಿಕೆಯ ಆಧಾರದ ಮೇರೆಗೆ ನೋಡ್ತಾ ಇದ್ರೆ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ವೈಟ್ ವಾಶ್ ಆಗತ್ತಾ? ನನ್ನ ಕ್ಷೇತ್ರದ ಕಾರ್ಯಕರ್ತರ ರ್ಯಾಲಿಯಲ್ಲಿ ಯಾರೂ ಕಾಂಗ್ರೆಸ್ ಬಾವುಟವನ್ನ ಹಿಡಿದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಬಾವುಟ ಹಿಡಿಯೋದು, ಏನ್ ಕತೆ ಏನು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ದೊಡ್ಡೇರಿ ಹೋಬಳಿಯಲ್ಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ, ನೋಡೋಣ ಅದೇನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ. ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದ್ ಬಾವುಟ ಹಿಡಿದಿಲ್ವಲ್ಲ, ಯಾಕೆ? ನಾನೇನ್ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್? ಒಬ್ರು ಒಂದ್ ಬಾವುಟ ಹಿಡಿದಿಲ್ಲ ಗಿರಾಕಿಗಳು, ಎಲ್ಲ ಒಂದ್ 100 ಬಾವುಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾವುಟ ಹಿಡಿಬೇಕು, ಏನ್ ಮಾಡ್ಬೇಕು ಅದೆಲ್ಲ ತೀರ್ಮಾನ ನೀವು ಮಾಡಿರುವಂತ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ದೊಡ್ಡೇರಿ ಹೋಬಳಿಯಲ್ಲಿ ನಾನು ಶಾಸಕ ಆಗಿದ್ದು 2004ರಲ್ಲಿ ಆಗಿದ್ದು. ಆಗ ಈ ಕಾಂಗ್ರೆಸ್ ಪಾರ್ಟಿ ನನಗೆ ಸರಿಯಾಗಿ ಗೌರವ ಕೊಡ್ಲಿಲ್ಲ ಅಂತ ನಾನು ಜನತಾದಳಕ್ಕೆ ಸೇರ್ಕೊಂಡು
ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡಿದಾಗ ಕಂಪ್ಲೀಟ್ ಕಾಂಗ್ರೆಸ್ ವೈಟ್ ವಾಶ್ ಮಾಡಿದ್ದು. ಕಾಂಗ್ರೆಸ್ ಕಂಪ್ಲೀಟ್ ಮುಗಿಸಿದ್ದು ಅಲ್ಲ. ತಿರ್ಗಾ ಆ ಸಂದರ್ಭ ಗೊತ್ತೈತೆ ಏನೋ ಗೊತ್ತಿಲ್ಲ. ನೋಡೋಣ ಏನಾಗ್ತದೆ ಮುಂದಕ್ಕೆ. ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ತಿರ್ಗಾ ಸಂದರ್ಭ ಏನ್ ಬರಲ್ಲ ಅಂತ ಅನ್ಕೊಳ್ಳೋಣ. ಇಲ್ಲಿ ರಾಜಕಾರಣದಲ್ಲಿ ಯಾರು ಶಾಶ್ವತ ಶತ್ರುಗಳು ಇರೋದಿಲ್ಲ, ಶಾಶ್ವತ ಮಿತ್ರರು ಇರೋದಿಲ್ಲ. ನಾನು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ. ಒಬ್ರು ಒಂದ್ ಬಾಟ ಹಿಡಿದಿಲ್ವಲ್ಲ, ಯಾಕೆ? ನಾನೇ ಬಿಟ್ಬಿಟ್ಟಿದ್ದೀನ ಕಾಂಗ್ರೆಸ್. ಒಬ್ರು ಒಂದ್ ಬಾಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದ್ 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನ್ಗೆ. ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡ್ಬೇಕು ಅದೆಲ್ಲ ತೀರ್ಮಾನ ನೀವು ಮಾಡಿರುವಂತ, ನಾನಂತೂ ಇಲ್ಲ. ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನೋ ಪ್ರಶ್ನೆ ಇಲ್ಲ. ರಾಜಕಾರಣದಲ್ಲಿ ಯಾರು ಶತ್ರು ಇರೋದಿಲ್ಲ, ಯಾರು ಮಿತ್ರರು ಇರೋದಿಲ್ಲ. ದೊಡ್ಡೇರಿ ಹೋಗ್ಲಿಲ್ಲ, ನಾನು ಶಾಸಕ ಆಗಿದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಾರುತಿ ಪಾವಗಡ, ಈ ಹಿಂದೆ ಬಿಜೆಪಿಗೆ ಸೇರ್ತಾರೆ ರಾಜಣ್ಣ ಅನ್ನುವಂತಹ ಮಾತುಗಳನ್ನ ತಮ್ಮದೇ ಪಕ್ಷದ HC ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ನಾನೇ ಕಾಂಗ್ರೆಸ್ ಪಕ್ಷ ಬಿಡ್ಲಿ ಅನ್ನುವಂತಹ ಮಾತುಗಳು ಆಡಿದ್ರು. ಈಗ ಪಕ್ಷದ ಬಾವುಟ ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ವಾ ಅನ್ನುವಂತಹ ಮಾತುಗಳ ಜೊತೆಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗಿದ್ರೆ ರಾಜಣ್ಣ ಅವರ ನಿಲುವೇನು ಅಂತ ಹೇಳಿ. ರಮ್ಯ, ನಿನ್ನೆ ರಾಜಣ್ಣ ಅವರು ಮಾತನಾಡಿರುವಂತಹ ಆ ಹೇಳಿಕೆಯಲ್ಲಿ ಬಹಳಷ್ಟು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕಾಂಗ್ರೆಸ್ನ ರಾಜ್ಯ ನಾಯಕರು ಕಳಿಸಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಹೈಕಮಾಂಡ್ ನಾಯಕರು ಕೂಡ ಕಳಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಹಿಂದೆ 2004ರಲ್ಲಿ ಜಾತ್ಯತೀತ ಜನತಾದಳದಿಂದ ನಾನು ಶಾಸಕನಾಗಿದ್ದೆ, ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡೋದರ ಮುಖೇನ ಮತ್ತೆ JDS ಕಡೆ ರಾಜಣ್ಣ ಅವರು ಮುಖ ಮಾಡಿದ್ರ ಅನ್ನುವಂಥ ಒಂದು ಚರ್ಚೆಗಳನ್ನು ಹುಟ್ಟು ಹಾಕಿರುವಂಥದ್ದು ಸಹಜ. ಆದರೆ ನಿನ್ನೆ ನಡೆದಿದ್ದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಸಮಾವೇಶ. ಆ ಸಮಾವೇಶದಲ್ಲಿ ಮಾತಾಡಿದ್ದು ಕೂಡ ರಾಜಣ್ಣ. ಅದರಲ್ಲೂ ನಿನ್ನೆ ರಾಜಣ್ಣ ಅವರು ಬರುವಂಥ ಒಂದು ಸಂದರ್ಭದಲ್ಲಿ ದಾರಿ ಉದ್ದಕ್ಕೂ ಕೂಡ ರ್ಯಾಲಿ ಮಾಡಿದ್ದಾರೆ. ಆ ರ್ಯಾಲಿಯಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಕಾಣಿಸ್ಕೊಂಡಿಲ್ಲ. ಅಂದರೆ ಇದರ ಅರ್ಥ ರಾಜಣ್ಣ ಒಳಗೊಳಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ತಮ್ಮ ಕಾರ್ಯಕರ್ತರಿಗೆ. 2028ರ ವಿಧಾನಸಭಾ ಚುನಾವಣೆಗೆ ಏನು ಬೇಕಿದ್ರೂ ಆಗ್ಬೋದು ಅಂತ. ರಾಜಕಾರಣಿಗಳು ಬಹಿರಂಗವಾಗಿ ಹೇಳೋದು ಸುಲಭ. ಏನಂತ ಹೇಳಿದ್ರೆ, ನಾನು ಮುಂದಿನ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ. ಹಿಂದೆ ದೇವೇಗೌಡರು ಕೂಡ ಹಲವು ಚುನಾವಣೆಗಳಲ್ಲಿ ಆ ಮಾತನ್ನು ಹೇಳಿದರು. ಸಿದ್ದರಾಮಯ್ಯ ಅವರು 2013ರಲ್ಲೇ ಇದು ನನ್ನ ಕೊನೆಯ ಚುನಾವಣೆ, ನಾನು ಈ ಬಾರಿ ಮುಖ್ಯಮಂತ್ರಿ ಆಗಬೇಕು, ಅದಾದ ಬಳಿಕ ನಾನು ಮತ್ತೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ವಿಧಾನಸಭೆ ಒಳಗಡೆನೂ ಹೇಳಿದರು 2018ರಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅಂತ. ಆದರೆ 2018ರಲ್ಲೂ ಸ್ಪರ್ಧೆ ಮಾಡಿದ್ರು, 2023ರಲ್ಲೂ ಸ್ಪರ್ಧೆ ಮಾಡಿದ್ರು, ಈಗ ಮತ್ತೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರೆ. ಆದರೆ ಆಪ್ತರು ಹೇಳ್ತಾರೆ 2028ಕ್ಕೂ ಕೂಡ ನೀವು ಸ್ಪರ್ಧೆ ಮಾಡಬೇಕು ಅಂತ. ಹೀಗಾಗಿ ರಾಜಕಾರಣಿಗಳು ನಾನು ಮುಂದಿನ ಚುನಾವಣೆ ಎದುರಿಸೋದಿಲ್ಲ ಅಂತ ಬಾಯಲ್ಲಿ ಹೇಳೋದು ಸುಲಭ, ಆದರೆ ಅದನ್ನು ನಡ್ಕೊಳ್ಳೋದು ಭಾಳಷ್ಟು ಕಷ್ಟ. ರಾಜಣ್ಣ ಅವರ ಮಾತಲ್ಲೂ ಕೂಡ ಅದು ಭಾಳಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಣ್ಣ ಮುಂದೆ ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳಿದ್ರೂ ಕೂಡ ಒಳಗೊಳಗೆ ಅಂತೂ ಒಂದು ದೊಡ್ಡ ಗೇಮ್ ಪ್ಲಾನ್ ನಡೀತಿದೆ. ರಾಜಣ್ಣ ಅವರು ಸಹಜವಾಗಿ ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ನ ಹಲವು ನಾಯಕರು ಕಂಪೇರ್ ಮಾಡಿದ್ದಾದರೆ ಪರಮೇಶ್ವರ್ ಅವರ ಆದಿಯಾಗಿ ರಾಜಣ್ಣ ಅವರಿಗೆ ಇರುವಂತಹ ತುಮಕೂರು ಜಿಲ್ಲೆಯ ಆದ್ಯಂತ ಕುಣಿಗಲ್ಲಿಂದ ಹಿಡಿದು ಕುಣಿಗಲ್ಲು, ತುಮಕೂರು ಗ್ರಾಮಾಂತರ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು ಸೇರಿದಂತೆ ಪಾವಗಡ, ಮಧುಗಿರಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ವೋಟ್ ಬ್ಯಾಂಕನ್ನು ಇಟ್ಕೊಂಡಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, DCC ಬ್ಯಾಂಕ್ ಅಧ್ಯಕ್ಷರಾಗಿ ಭಾಳಷ್ಟು ವರ್ಷಗಳಿಂದ ಅವರು ಆ ಹಿಡಿತವನ್ನು ಸಾಧಿಸಿದ್ದಾರೆ. ಹೀಗಾಗಿ ಪ್ರತಿ ಕ್ಷೇತ್ರದಲ್ಲೂ ರಾಜಣ್ಣ ಅವರ ಮಾತು ಕೇಳುವಂತಹ ಕಾರ್ಯಕರ್ತರಿದ್ದಾರೆ. ಹೀಗಾಗಿ 2004ರಲ್ಲಿ ಕಾಂಗ್ರೆಸ್ಸಿಂದ ಹೊರಗಡೆಗೆ ಹೋದಾಗ JDS ಅವತ್ತು ಎಲ್ಲ ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗದೇ ಇದ್ದರೂ ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಲಾಸ್ ಆಗೋದು ಗ್ಯಾರಂಟಿ. ಅವರು ಯಾವ ಪಕ್ಷಕ್ಕೆ ಹೋಗ್ತಾರೋ ಆ ಪಕ್ಷಕ್ಕೆ ಲಾಭ ಆಗೇ ಆಗುತ್ತೆ. ಈ ಎಲ್ಲ ಲೆಕ್ಕಾಚಾರಗಳನ್ನ ಹಾಕಿ ಒಂದು ಕಡೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರಿಗೊಂದು ಸಂದೇಶ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ಗೊಂದು ಸಂದೇಶ, ಮಗದೊಂದು ಕಡೆ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖೇನ ನಾನು ಮತ್ತು ದೇವೇಗೌಡರು, ನಾನು ಮತ್ತು ಕುಮಾರಸ್ವಾಮಿ ಮತ್ತೆ ಮುಂದಿನ ದಿನಗಳಲ್ಲಿ ಒಂದಾಗಬಹುದು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ರಮ್ಯ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಾರುತಿ.